ಹಾಯ್ ನಮಸ್ಕಾರ ಗುರು. ನಾನು ಎಲ್ಲಿ ಬನ್ನಿ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ಸಿರಗುಂಪ ತಾಲೂಕಿನ ತುಂಗಭದ್ರಾ ನದಿಯ ದಡದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲಿಂದ ಕಾಣುತ್ತೆ, ಬನ್ನಿ ಆದ್ರೂ ಹೆಂಗೈತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಜಾಗ ಗೈಸ್. ಇಲ್ಲಿ ಬಂದ ಆಮೇಲೆ ನೋಡ್ಬೋದು, ಇಲ್ಲಿಂದ ಟೆಂಪಲ್ ಕಾಣುತ್ತೆ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ದೇವಸ್ಥಾನ ಬರೋಕಂದ್ರೆ ಫಸ್ಟ್ ನೀವು ಕೆಂಚನಗುಡ್ಡ ಬರೋಕ್ಕಿಂತ ಮುಂಚೆ ಸಿರಗುಂಪಕ್ಕೆ ಬರೋಕು. ಬಳ್ಳಾರಿ, ಮಸ್ಕಿ, ಬೆಂಗಳೂರು ಅವರೆಲ್ಲ ಅಲ್ಲಿಂದ ಬರೋರು ಸಿರಗುಂಪಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಆಟೋಗಳು ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ದೇವಸ್ಥಾನಕ್ಕೆ ಬರೋಕ್ಕೆ ಒಂದು 5-6 ಕಿಲೋಮೀಟರ್ ಅಷ್ಟೇ ಐತೆ ಫ್ರೆಂಡ್ಸ್. ಅಲ್ಲಿಂದ ನೀವು ಹಂಗೆ ಮಾಡ್ಬೋದು, ಸುಲಭತೆ ನಿಮಗೆ ಐತೆ. ಮತ್ತು ಟ್ರೈನಿಂದ ಬರ್ಬೇಕಂತಂದ್ರೆ ನಿಮಗೆ ಹೆಂಗೆ ಅನುಕೂಲತೆ ಐತೆ ಅಂದರೆ ಬಳ್ಳಾರಿ ಜಿಲ್ಲೆಗೆ ಬಂದು ಜಂಕ್ಷನ್ ಬಂದು ಅಲ್ಲಿಂದ ಏನಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಒಂದು 55 ಕಿಲೋಮೀಟರ್ ಪಕ್ಕ ಆಗುತ್ತೆ. ನೀವು ಅಲ್ಲಿಂದ ಮತ್ತೆ ಆ್ಯಸ್ ಇಟ್ ಈಸ್ ಅಲ್ಲಿಂದ ಬಂದು ಸಿರಗುಂಪಕ್ಕೆ ಬರಬೇಕು. ಸಿರಗುಂಪಿಂದ ಒಂದು ಆಟೋ ತಗೊಂಡು ಬರ್ಬೋದು. ಮತ್ತು ಟ್ರೈನ್ ಹೇಳ್ದು ಬಸ್ ಹೇಳ್ದಪ್ಪ ಏರೋಪ್ಲೇನಿಂದ ಬರೋರಂದರೆ ಬಳ್ಳಾರಿ ಜಂಕ್ಷನ್ ಬಂದು ಅಲ್ಲಿಂದ 85 ಕಿಲೋಮೀಟರ್ ಆಗುತ್ತೆ. ಅನುಕೂಲತೆ ಎಲ್ಲ ಐತೆ, ಬರ್ಬೋದು. ಮೇನ್ ತುಂಬ ಪ್ರಸಿದ್ಧವಾಗಿದೆ ಟೆಂಪಲ್ ಅನ್ಬೋದು. ಇದನ್ನ ಇಲ್ಲಿ ನೋಡ್ಬೋದು, ಸಾಯಂಕಾಲ ಹೊತ್ತು ಬರ್ಬೋದು. ಮತ್ತೆ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಇರೋಕ್ಕೆ ವ್ಯವಸ್ಥೆ ಇಲ್ಲ, ಬಂದು ಹೋಗ್ಬೋದು ಅಷ್ಟೇ. ಇನ್ನೊಂದೇನಪ್ಪ ಅಂತಂದರೆ ಬೆಳಗ್ಗೆ ಒಂದು 6 ಗಂಟೆಯಿಂದ 1 ಗಂಟೆವರೆಗೂ ಟೈಮಿಂಗ್ ಇರುತ್ತೆ. 1ರಿಂದ 3 ಗಂಟೆ ಕ್ಲೋಸು. 3ರಿಂದ ಮತ್ತೆ ರಾತ್ರಿ 9ವರೆವರೆಗೂ ಅನುಕೂಲತೆ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ನಿಮ್ಮ ದರ್ಶನ ಪಡಿಬೋದು. ಆದರೆ ಇರೋಕ್ಕೆ ಜಾಗ ಇಲ್ಲ ಅಷ್ಟೇ. ಓಕೆ ಬನ್ನಿ ಗೈಸ್, ಹೋಗಿ ದೇವಸ್ಥಾನ ಹೆಂಗೈತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ದೇವಸ್ಥಾನ ಬರೋಕಂದ್ರೆ ಫಸ್ಟ್ ನೀವು ಕೆಂಚನಗುಡ್ಡ ಬರೋಕ್ಕಿಂತ ಮುಂಚೆ ಸಿರಗುಂಪಕ್ಕೆ ಬರೋಕು. ಬಳ್ಳಾರಿ, ಮಸ್ಕಿ, ಬೆಂಗಳೂರು ಅವರೆಲ್ಲ ಅಲ್ಲಿಂದ ಬರೋರು ಸಿರಗುಂಪಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಆಟೋಗಳು ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ದೇವಸ್ಥಾನಕ್ಕೆ ಬರೋಕ್ಕೆ ಒಂದು 5-6 ಕಿಲೋಮೀಟರ್ ಅಷ್ಟೇ ಐತೆ ಫ್ರೆಂಡ್ಸ್. ಅಲ್ಲಿಂದ ನೀವು ಹಂಗೆ ಮಾಡ್ಬೋದು, ಸುಲಭತೆ ನಿಮಗೆ ಐತೆ. ಇವಾಗ ಒಳಗೆ ಬಂದ್ವಿ ಗೈಸ್. ಬರೋಕ್ಕಿಂತ ಮುಂಚೆ ಇಲ್ಲಿ ಕಾಲು ತೊಗೋಬೇಕು, ಪಾದರಕ್ಷಣೆ ತೊಗೊಳಕ್ಕೆ ಇಲ್ಲಿ ಜಾಗ ಐತೆ. ಇವಾಗ ಬಂದೆ ಗೈಸ್. ಫ್ರಂಟ್ ಎಂಟ್ರೆನ್ಸ್ ಇಲ್ಲಿ ನೋಡ್ಬೋದು ನೀವು. ಎಂಟ್ರೆನ್ಸ್ ಅದ್ರ ಮುಂದೆನೇ ಗುಡ್ಡ ಐತೆ. ಇಲ್ಲಿ ಕೆಂಚನ ಗುಡ್ಡ ಅಂತಲೇ ಹೆಸರು ಮೇ ಬಿ ಬಂದಿರುತ್ತೆ. ಹಿಂಗೆ ಇಲ್ಲಿ ಎಂಟ್ರೆನ್ಸ್ ಐತೆ. ರಾಯರ್ದು ಮೂರ್ತಿ ನೋಡ್ಬೋದು ಎಂಟ್ರೆನ್ಸ್. ಬನ್ನಿ ಒಳಗೆ ಹೋಗೋಣ. ಬನ್ನಿ ಗೈಸ್, ಒಳಗೆ ಹೋಗ್ಬೋದು. ಇಲ್ಲಿ ಕಾಣುತ್ತೆ, ಇಲ್ಲಿ ಎಂಟ್ರೆನ್ಸ್ ಕಾಣುತ್ತೆ ರಾಯರ್ದು. ರಾಯರ್ ಕಾಣ್ತಾರೆ ಗೈಸ್. ಎಂಟ್ರೆನ್ಸ್ ಬಂದೆ ಇಲ್ಲಿ ನೋಡ್ಬೋದು ನೀವು, ವಸದೇಂದ್ರ ತೀರ್ಥರ ಮಠ ಇದು. ಇಲ್ಲಿ ಬನ್ನಿ, ಇಲ್ಲಿ ಅರ್ಚಕರಿದ್ದಾರೆ. ಇದ್ರ ಬಗ್ಗೆ ಏನಂತ ಸ್ವಲ್ಪ ತಿಳ್ಕೊಳ್ಳೋಣ. ಅರ್ಚಕ್ರೆ, ಇದ್ರ ಮಾಹಿತಿ ಏನೇನು ಗೊತ್ತಿದೆ ನಿಮಗೆ ಹೇಳಿ. ಇಲ್ಲಿ ಬೃಂದಾವನಸ್ಥರಾದ ಶ್ರೀ ವಸಂತ ತೀರ್ಥರ ಅಂತೇಳಿ 1751ರಲ್ಲಿ ಮಂತ್ರಾಲಯ ಮಠ, ರಾಯರ ಮಠದಲ್ಲಿ ಅದಕ್ಕೆ ಬಂದಿರತಕ್ಕಂಥ ಯತಿಗಳು. ಇವರು ಬಂದು 1761ರಲ್ಲಿ ಬೃಂದಾವನಸ್ಥರಾಗಿದ್ದಾರೆ. ಇವರ ಕಾಲ ಬಂದು 1751ರಿಂದ 1761ರವರೆಗೆ ಇಲ್ಲಿ ಮಂತ್ರಾಲಯ ಕ್ಷೇತ್ರದಿಂದ ಇಲ್ಲಿ ಬರ್ತಾ ಇದ್ರು. ಆಗಿನ ಕಾಲದಲ್ಲಿ ರಾಣಿ ತಂಗಮ್ಮ ಅಂತ ಹೇಳಿ ಆ ರಾಣಿ ತಂಗಮ್ಮ ಬಂದಿರೋ ಕಾಲಕ್ಕೆ ಆಕೆ ಬಂದಿರತಕ್ಕಂಥ ಆಪತ್ತುಗಳನ್ನು ಪರಿಹಾರ ಮಾಡೋದಕ್ಕಾಗಿ ಇಲ್ಲಿ ವಸಂತ ತೀರ್ಥ ನೆಲೆಗೆ ನಿಂತು ಆಕೆ ಬಂದಿರತಕ್ಕಂಥ ರಾಜ್ಯಾಡಳಿತಕ್ಕೆ, ಅಂದರೆ ರಾಜ್ಯವನ್ನು ಆಳತಕ್ಕಂಥ ಪ್ರಸಂಗದಲ್ಲಿ ರಾಜಕೀಯ ವಿಪ್ಲವಣೆಯನ್ನು ಬಂದಿತ್ತು. ಅದನ್ನು ಪರಿಹಾರ ಮಾಡೋದಕ್ಕಾಗಿ ವಸಂತ ತೀರ್ಥ ಬಹಳ ಅನುಗ್ರಹ ಮಾಡಿದ್ದಾರೆ ಅವಳಿಗೆ. ಹಾಗೂ ಇವರು ಬಂದು ರಾಯರ ಮೂಲ ಬೃಂದಾವನ ಪಕ್ಕದಲ್ಲಿರ್ತಕ್ಕಂಥ ವಾದಿನ ತೀರ್ಥರ ಪೂರ್ವಾಶ್ರಮದ ಅಣ್ಣನು ಆಗಿರ್ತಕ್ಕಂಥ ಅವರ ಮಕ್ಕಳು ಪುರುಷೋತ್ತಮ ತೀರ್ಥರು ಅಂದರೆ ವಸಂತ ತೀರ್ಥರು, ಬಲರಾಮಾಚಾರಂಬರೆ ವರದೇನ್ ತೀರ್ಥರು ಮತ್ತು ವೇಣುಗೋಪಾಲಾಚಾರಂಬರೆ ಲಕ್ಷ್ಮೀನಾರಾಯಣಾಚಾರಂಬರೆ ಇವರು ಭುವನೇನ್ ತೀರ್ಥರು. ಹಾಗೆ 3 ಅಣ್ಣ ತಮ್ಮ ಇವರು ವಸಂತ ತೀರ್ಥರು, ವರದೇನ್ ತೀರ್ಥರು, ಭುವನೇನ್ ತೀರ್ಥರು.
ಮೂವರು ಅಣ್ಣ ತಮ್ಮಂದಿರಲ್ಲೂ ನಮ್ಮ ಮಂತ್ರಾಲಯ ಪೀಠದಲ್ಲಿರ್ತಕ್ಕಂಥ ಸಂಸ್ಥಾನವನ್ನು ಮೂವರು ಪೀಠ ಆಳತಕ್ಕಂಥ ಮಹಾ ಇತಿಹಾಸ ಈ ಕೃಷ್ಣ. ಧನ್ಯವಾದ. ಬನ್ನಿ, ನನಗೆ ಗೊತ್ತಷ್ಟು ಹೇಳಿದ್ದೀನಿ, ಹಂಗೆ ಆ ಚಕ್ರ ಕೇಳಿವಿ. ಬನ್ನಿ, ಇಲ್ಲಿದೆ ನೋಡ್ಬೋದು, ಸುಧೇಂದ್ರ ತೀರ್ಥರ ಮಠ ಅಂತ ಇದು ನೋಡ್ಬೋದು ನೀವು ಇಲ್ಲಿಂದನೇ. ನಮಸ್ಕಾರ ಮಾಡ್ಕೊಳ್ರಿ ಗೈಸ್. ಹಾಗೆ ಗುರುವಾರ ತುಂಬ ಸಾಕಷ್ಟು ಜನ ಬರ್ತಾರೆ ಇಲ್ಲಿ. ಮತ್ತೆ ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ಕೇವಲ ಇದು ಕೆಂಚನಗಿರಿ ದರ್ಶನ ಪಡೆಯುವ ಸ್ಥಳನಲ್ಲ, ಹಾಗೆ ಇನ್ನೊಂದು ಹೆಸರಿದೆ, ತಪೋಭೂಮಿ ಅಂತ ಹೆಸರಿದೆ. ಅದರ ಗೈಸ್ ಕಂಟೆಂಟ್ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಿಮಗೆ ಇನ್ನೂ ಗೊತ್ತಿಲ್ಲ ಪ್ಲೇಸ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಂಗೆ ಆಲ್ ಓವರ್ ಕರ್ನಾಟಕ ಹೋಗೋಣ. ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಬಾಯ್. ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಜಾಗ ಗೈಸ್. ಇಲ್ಲಿ ಬಂದಾದ್ಮೇಲೆ ನೋಡ್ಬೋದು, ಇಲ್ಲಿಂದ ಟೆಂಪಲ್ ಇಲ್ಲಿ ಕಾಣುತ್ತೆ. ಅಲ್ಲಿ ಹೋಗಿಂತ ಮುಂಚೆ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ.